ನಮಸ್ಕಾರ. ಇವತ್ತಿನ ವಿಡಿಯೋ 10 ವರ್ಷಗಳಲ್ಲಿ ಜಾಸ್ತಿ ಲಾಭಾಂಶವನ್ನು ಕೊಡುತ್ತಿರುವ 14 ಷೇರುಗಳ ಪಟ್ಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಹಲವು ಕಂಪನಿಗಳು ಡಿವಿಡೆಂಡ್ ಅಥವಾ ಲಾಭಾಂಶವನ್ನು ಪ್ರತಿ ವರ್ಷ ಘೋಷಣೆ ಮಾಡ್ತಾರೆ. ಕೆಲವು ಕಂಪನಿಯವರು ತಮಗೆ ಬಂದ ಲಾಭವನ್ನು ಡಿವಿಡೆಂಡ್ ಮುಖಾಂತರ ಜನರಿಗೆ ಹಸ್ತಾಂತರಿಸುವ ಬದಲಾಗಿ ಅದನ್ನು ಕಂಪನಿಯಲ್ಲಿ ಮತ್ತೆ ರೀಇನ್ವೆಸ್ಟ್ ಮಾಡ್ತಾರೆ, ಮತ್ತೆ ಅದರಲ್ಲಿ ಜಾಸ್ತಿ ಲಾಭವನ್ನು ಕಂಡುಕೊಳ್ತಾರೆ, ಮತ್ತೆ ಆ ಷೇರಿನ ಬೆಲೆ ಮೇಲಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅನಲಿಸ್ಟ್ಗಳ ಪ್ರಕಾರ ಹೈಯರ್ ಡಿವಿಡೆಂಡ್ ಪೇ ಔಟ್ ಒಳ್ಳೆ ಪಾಪ್ಯುಲರ್ ಆಗ್ಬೋದು 2025ರಲ್ಲಿ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಗೆ. ಯಾಕಂತಂದ್ರೆ ಮಾರುಕಟ್ಟೆಯಲ್ಲಿ ಒಂದಷ್ಟು ಅನ್ಸರ್ಟನಿಟಿ ಇದ್ದಾಗ ಡಿವಿಡೆಂಡ್ ಪೇಮೆಂಟ್ ಅಲ್ಲಿ ನಿಮಗೆ ಒಳ್ಳೆ ಲಾಭ ಸಿಗುತ್ತೆ. ಇಂತಹ ಸಂದರ್ಭದಲ್ಲಿ ಅನಲಿಸ್ಟ್ಗಳು ಜಾಸ್ತಿ ಡಿವಿಡೆಂಡ್ ಕೊಡುವಂತ ಕಂಪನಿಗಳು ಯಾವುದಿದೆ ಅಂತ ಹುಡುಕಿ ತೆಗೆಯುವಂತ ಪ್ರಯತ್ನವನ್ನು ಮಾಡುತ್ತಾರೆ. ಇವತ್ತು ಅದೇ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. 14 ಷೇರುಗಳ ಪಟ್ಟಿಯನ್ನು ತಯಾರು ಮಾಡಬೇಕಾದ್ರೆ ಬಹಳಷ್ಟು ಕಂಪನಿಗಳಲ್ಲಿ ಹೈ ಡಿವಿಡೆಂಡ್ ಈಲ್ಡ್ ಇದೆ. ಯಾಕಂದ್ರೆ ಡಿವಿಡೆಂಡ್ಗಳನ್ನು ಘೋಷಣೆ ಮಾಡುವುದು ಫೇಸ್ ವ್ಯಾಲ್ಯೂ ಆಧಾರಿತವಾಗಿ, ಮತ್ತೆ ಕಂಪನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಜಾಸ್ತಿ ಇರಬಹುದು, ಡಿವಿಡೆಂಡ್ ಕಮ್ಮಿ ಇರಬಹುದು. ಅದಕ್ಕೋಸ್ಕರ ಡಿವಿಡೆಂಡ್ ಈಲ್ಡ್ ಅನ್ನುವಂತ ಒಂದು ಮಾಪನವನ್ನು ಕಂಡುಹಿಡಿದಿದ್ದಾರೆ. ಹೆಚ್ಚಿನ ಕಂಪನಿಗಳಲ್ಲಿ ಡಿವಿಡೆಂಡ್ ಈಲ್ಡ್ 1ರಿಂದ 1.5% ಬರ್ಬೋದು. ಆದರೆ ಕೆಲವು ಆಯ್ದ ಕಂಪನಿಗಳಲ್ಲಿ 3ರಿಂದ 6% ವರೆಗೂ ಬರಬಹುದು. ಮಾರುಕಟ್ಟೆ ಡಲ್ ಆಗಿದ್ದು ಮೇಲಕ್ಕೆ ಹೋಗುವಂತ ಸಂದರ್ಭಗಳು ಕಮ್ಮಿ ಇದ್ದಾಗ ಡಿವಿಡೆಂಡ್ ಪೇಮೆಂಟ್ಸ್ ಜನರಿಗೆ ಬಹಳ ಖುಷಿಯನ್ನು ಕೊಡುತ್ತೆ. ಯಾಕಂದ್ರೆ ಒಂದಷ್ಟು ರೆಗ್ಯುಲರ್ ಕ್ಯಾಶ್ ಫ್ಲೋ ಸ್ಟಾರ್ಟ್ ಆಗುತ್ತೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಹೈ ಡಿವಿಡೆಂಡ್ ಕನ್ಸಿಸ್ಟೆಂಟ್ಲಿ ಪೇಡ್ ದ ಲಾಸ್ಟ್ 10 years. ನಂಬರ್ 1 ವೇದಾಂತ ಕಂಪನಿ. ಡಿವಿಡೆಂಡ್ ಪರ್ಸೆಂಟೇಜ್ ಲಾಸ್ಟ್ 1 year 2950 ಮತ್ತು 10 ವರ್ಷಕ್ಕೆ 25,650%. 1 year ಸ್ಟಾಕ್ ರಿಟರ್ನ್ಸ್ 72%. 2 ಸ್ಟೋವೆಕ್ ಇಂಡಸ್ಟ್ರೀಸ್. ಡಿವಿಡೆಂಡ್ ಪರ್ಸೆಂಟೇಜ್ ಲಾಸ್ಟ್ 1 year 1740, 10 ವರ್ಷಕ್ಕೆ 5265. 1 year ಸ್ಟಾಕ್ ರಿಟರ್ನ್ಸ್ 23%. 3 ಬಾಮರ್ ಲಾರಿ ಇನ್ವೆಸ್ಟ್ಮೆಂಟ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 380. ಡಿವಿಡೆಂಡ್ ಪರ್ಸೆಂಟೇಜ್ ಲಾಸ್ಟ್ 10 years 2765, 46% ಅಪ್ರಿಸಿಯೇಷನ್ ಕಂಡಿದೆ ಕಳೆದ 1 ವರ್ಷದಲ್ಲಿ. 4 VST ಇಂಡಸ್ಟ್ರೀಸ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year ಅಲ್ಲಿ 1500%. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 10 years ಅಲ್ಲಿ 10,445%. 1 year ಸ್ಟಾಕ್ ರಿಟರ್ನ್ಸ್ 9%. 5 ಕ್ಯಾಸ್ಟ್ರಾಲ್ ಇಂಡಿಯಾ. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 150%. 10 years 1400% ಮತ್ತು 1 year ಸ್ಟಾಕ್ ರಿಟರ್ನ್ಸ್ 4%. 6ನೆಯ ಸ್ಟಾಕು ICICI ಸೆಕ್ಯೂರಿಟೀಸ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 580%. ಡಿವಿಡೆಂಡ್ ಲಾಸ್ಟ್ 10 years 3075%. 1 year ಸ್ಟಾಕ್ ರಿಟರ್ನ್ಸ್ 19%. 7 ಸ್ವರಾಜ್ ಇಂಜಿನ್ಸ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 950%. ಡಿವಿಡೆಂಡ್ ಲಾಸ್ಟ್ 10 years 5850%. 1 year ಸ್ಟಾಕ್ ರಿಟರ್ನ್ಸ್ 23%. 8 ರೈಟ್ಸ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 180%. 10 years 1165% ಮತ್ತು 1 year ರಿಟರ್ನ್ಸ್ 16%. 9 ರಾಣೆ ಬ್ರೇಕ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 300%. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 10 years 1800%. 1 year ಸ್ಟಾಕ್ ರಿಟರ್ನ್ಸ್ 8%. 10 REC. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 160%. ಡಿವಿಡೆಂಡ್ ಲಾಸ್ಟ್ 10 years 1152%. 1 year ಸ್ಟಾಕ್ ರಿಟರ್ನ್ಸ್ 19%. 11 ವಿಡಾಲ್ ಕಾರ್ಪೊರೇಷನ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 2600% ಮತ್ತು 10 ವರ್ಷಕ್ಕೆ 35,650. 1 year ಸ್ಟಾಕ್ ರಿಟರ್ನ್ಸ್ 18%. 12 ಗಲ್ಫ್ ಆಯಿಲ್ ಲುಬ್ರಿಕೆಂಟ್ಸ್. ಪರ್ಸೆಂಟೇಜ್ ಲಾಸ್ಟ್ 1 year ಅಲ್ಲಿ ಡಿವಿಡೆಂಡ್ 1800%. 10 ವರ್ಷಕ್ಕೆ 6350%. 1 year ಸ್ಟಾಕ್ ರಿಟರ್ನ್ಸ್ 69%. 13 ರೆಡಿಂಗ್ಟನ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 310. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 10 years 2450% ಮತ್ತು 1 year ಸ್ಟಾಕ್ ರಿಟರ್ನ್ಸ್ 13%. 14 ಹಿಂದೂಸ್ತಾನ್ ಜಿಂಕ್. ಡಿವಿಡೆಂಡ್ ಪರ್ಸೆಂಟ್ ಲಾಸ್ಟ್ 1 year 650%. 10 years 11,695%. 1 year ಸ್ಟಾಕ್ ರಿಟರ್ನ್ಸ್ 40%. ಹಲವಾರು ಕಂಪನಿಗಳಿಗೆ ಒಳ್ಳೆಯ ಲಾಭಾಂಶವನ್ನು ವಿತರಣೆ ಮಾಡಿದಂತಹ ರೆಕಾರ್ಡ್ ಇದೆ.
ಆದರೆ ಅದು ಒಂದಷ್ಟು ಅಪ್ರಿಸಿಯೇಷನ್ ಅನ್ನು ಕಂಡಿಲ್ಲದೆ ಇರ್ಬೋದು. ಹಾಗೇನೆ ಅಪ್ರಿಸಿಯೇಷನ್ ಕಮ್ಮಿ ಕಂಡಂತಹ ಕಂಪನಿಗಳಲ್ಲಿ ಡಿವಿಡೆಂಡ್ ಜಾಸ್ತಿ ಇರ್ಬೋದು. ಇನ್ನು ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, ಯಾವ ಕಂಪನಿಗಳಲ್ಲಿ ಪ್ರಮೋಟರ್ ಸ್ಟೇಕು ಜಾಸ್ತಿ ಇದೆಯೋ ಅಲ್ಲಿ ಬೇಕಂತ ಉದ್ದೇಶ ಪೂರ್ವಕವಾಗಿ ಒಂದಷ್ಟು ಜಾಸ್ತಿ ಡಿವಿಡೆಂಡ್ ಅನ್ನು ಘೋಷಣೆ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಅದರಿಂದ ಪ್ರಮೋಟರ್ಸಿಗೆ ಒಂದಷ್ಟು ಜಾಸ್ತಿ ಬೆನಿಫಿಟ್ ಆಗುತ್ತೆ. ಹಿಂದಿನ ಕೆಲವು ವರ್ಷಗಳಲ್ಲಿ ಡಿವಿಡೆಂಡಿಗೆ ಇನ್ಕಮ್ ಟ್ಯಾಕ್ಸ್ ಇರಲಿಲ್ಲ, ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ಫ್ರೀ ಮಾಡಿದ್ರು ಹೂಡಿಕೆದಾರರಿಗೆ. ಈಗ ಸದ್ಯಕ್ಕೆ ಡಿವಿಡೆಂಡ್ ಇನ್ಕಮ್ ಅನ್ನು ನಿಮ್ಮ ವರ್ಷದ ಆದಾಯಕ್ಕೆ ಸೇರಿಸಿ ನೀವು ಯಾವ ಸ್ಲ್ಯಾಬ್ ನಲ್ಲಿದ್ದೀರೋ ಅದರಂತೆ ಇನ್ಕಮ್ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಬಹಳಷ್ಟು ಹಿರಿಯ ನಾಗರಿಕರು ಏನಿದ್ದಾರೆ ಅವರು ಹಣವನ್ನು ಬ್ಯಾಂಕಿನಲ್ಲಿಡುವ ಬದಲಾಗಿ ಷೇರುಗಳಲ್ಲಿ ಹಾಕಿದಾಗ ಅವರಿಗೆ ರೆಗ್ಯುಲರ್ ಇನ್ಕಮ್ ಬೇಕಾಗುತ್ತೆ. ಆವಾಗ ಅವರು ಹೈ ಅಂಡ್ ಕನ್ಸಿಸ್ಟೆಂಟ್ಲಿ ಡಿವಿಡೆಂಡ್ ಪೇಯಿಂಗ್ ಕಂಪನಿಗಳಿಗೆ ಹಣವನ್ನು ಹಾಕ್ತಾರೆ. ಬ್ಯಾಂಕ್ ಎಫ್ ಡಿಯಲ್ಲಿ ನಿಮಗೆ ಬರೋದು 7ರಿಂದ 7.5, ಮತ್ತೆ ಟ್ಯಾಕ್ಸ್ ಲ್ಯಾಬ್ ಅನ್ನು ತಗೊಂಡ್ರೆ 30% ವರೆಗೂ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಡಿವಿಡೆಂಡ್ ಇನ್ಕಮ್ ಸುಮಾರು ಕಂಪನಿಗಳಲ್ಲಿ 7.5ಗಿಂತ ಜಾಸ್ತಿ ಇರುತ್ತೆ. ಹಿರಿಯ ನಾಗರಿಕರಿಗೆ ಡಿವಿಡೆಂಡ್ ಕೊಡುವ ಕಂಪನಿಗಳಲ್ಲಿ ಆಸಕ್ತಿ ಇರುತ್ತೆ. ಆದರೆ ಯಂಗ್ಸ್ಟರ್ಸ್ ಇದಕ್ಕೆ ತದ್ವಿರುದ್ಧವಾಗಿ ಯಾವ ಕಂಪನಿಗಳಲ್ಲಿ ಕ್ಯಾಪಿಟಲ್ ಅಪ್ರಿಸಿಯೇಷನ್ ಸಿಗುತ್ತೋ ಅಂತವುಗಳನ್ನು ಆಯ್ಕೆ ಮಾಡಬೇಕು. ಯಾಕಂದ್ರೆ ಅವರ ದೃಷ್ಟಿ 10, 15, 20, 25 ವರ್ಷ ಇರುತ್ತೆ ಮತ್ತು ತಿಂಗಳಿಗೆ ಇಂತಿಷ್ಟು ಅಂತ ರೆಗ್ಯುಲರ್ ಇನ್ಕಮ್ ಇರುತ್ತೆ. ಡಿವಿಡೆಂಡ್ ಇನ್ಕಮ್ ನಲ್ಲಿ ಅವರಿಗೆ ಆಸಕ್ತಿ ಇಲ್ಲದೆ ಇರಬಹುದು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಯಾರ ಹತ್ರ ದೀರ್ಘಾವಧಿಯ ಪೋರ್ಟ್ಫೋಲಿಯೋ ಇದೆಯೋ ಮತ್ತು ಷೇರುಗಳಿದೆಯೋ ಅವರಿಗೆ ಒಂದು ಸಣ್ಣ ಅಸೈನ್ಮೆಂಟ್ ಕೊಡ್ತಾ ಇದ್ದೇನೆ. ದಯವಿಟ್ಟು ಕ್ಯಾಲ್ಕುಲೇಷನ್ ಮಾಡಿ ನಿಮಗೆ ಕಳೆದ ವರ್ಷ ಎಷ್ಟು ಡಿವಿಡೆಂಡ್ ಇನ್ಕಮ್ ಬಂದಿದೆ ಷೇರುಗಳಿಂದ. ಆ ಅಮೌಂಟ್ ಅನ್ನ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.